ಏನ್ ಬಾಸ್ ಟೈಮ್ ಇಲ್ವಾ? ಹಾಗಾದ್ರೆ ಈ ರೀಲ್ ನ ಕೊನೆ ತನಕ ನೋಡೋ ನಿನ್ ಮೈಂಡ್ ಸೆಟ್ ಚೇಂಜ್ ಮಾಡಾಕ್ತೀನಿ. ನಾವ್ ಏನೇ ಮಾಡ್ಬೇಕು ಅನ್ಕೊಂಡಿಲ್ಲ ನಮ್ ಕಡೆ ಟೈಮ್ ಇರಲ್ಲ. ನಾವೇ ನಮ್ ಕೆಲ್ಸಕ್ಕೋಸ್ಕರ ಟೈಮ್ ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಕೆಲಸ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ರೆ ಖಂಡಿತ ನೀನ್ ಆ ಕೆಲ್ಸಕ್ಕೆ ಟೈಮ್ ಕೊಡ್ತೀಯಾ. ಕರೆಕ್ಟ್ ತಾನೆ? ನೀನು ನಿನ್ನ ಲೈಫ್ ಅಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಗೋಲ್ ಇಟ್ಕೊಂಡಿದ್ರೆ ಈ 3 ವಿಷಯನ ಚೆನ್ನಾಗಿ ತಲೆಗೆ ಹಾಕೊಳ್ಳಿ. ಒಂದ್ ವೇಳೆ ಮರ್ತೋಗಿದ್ರೆ ಈ ವಿಡಿಯೋನ ಇವಾಗಲೇ ಸೇವ್ ಮಾಡ್ಕೊಳ್ಳಿ. ನಂಬರ್ 1, ಕಟ್ ಡಿಸ್ಟ್ರಾಕ್ಷನ್ಸ್. ನಿನ್ನ ಗೋಲ್ಗೆ ಅಡ್ಡ ಬರ್ತಿರೋ ಯಾವ್ದೊಂದು ಡಿಸ್ಟ್ರಾಕ್ಷನ್ ನ ಎತ್ತಿ ಮೊಲೆ ಹಾಕಿ. ಅದು ಟಿವಿ ಆರ್ ಮೊಬೈಲ್ ಆಗಿರ್ಲಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸೇ ಆಗಿರ್ಲಿ. ನಂಬರ್ 2, ಪ್ಯೂರಿಟೈಸ್ ಸ್ಮಾರ್ಟ್ಲಿ. ಕೆಲಸದಲ್ಲಿ ಯಾವ್ದು ನಿನ್ಗೆ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಯಾವ್ದು ಇಂಪಾರ್ಟೆಂಟ್ ಅಲ್ವೋ ನೋಡ್ಕೊಂಡು ಟೈಮ್ ಸ್ಮಾರ್ಟ್ ಆಗಿ ಯೂಸ್ ಮಾಡು. ಇಲ್ಲಾಂದ್ರೆ ನಿನ್ ಟೈಮ್ ಕೊಟ್ಟು ವೇಸ್ಟ್ ಆಗುತ್ತೆ. ನಂಬರ್ 3, ಸ್ಟಿಕ್ ಟು ರೊಟೀನ್ಸ್. ನಿನ್ನ ಗೋಲ್ ಕಡೆ ರೀಚ್ ಆಗೋ ಯಾವ್ದೇ ಕೆಲಸ ಆಗಿರ್ಲಿ ಕನ್ಸಿಸ್ಟೆನ್ಸಿ ಆಗಿ ಮಾಡು. ಅದು ನಿನ್ನ ಡೈಲಿ ರೊಟೀನ್ ಹೋಗ್ಬೇಕು. ಹೆಂಗಂತಂದ್ರೆ ನೀನ್ ಹೆಂಗೆ ಡೈಲಿ ಇನ್ಸ್ಟಾಗ್ರಾಮ್ ಆಪ್ ನ ಮರಿದೇ ಓಪನ್ ಮಾಡ್ತಾ ಇರ್ತೀಯೋ ಅಷ್ಟು ರೊಟೀನ್ ಆಗ್ಬೇಕು. ಅಂಡ್ ಆ ಒಂದು ಕೆಲಸ ಮಾಡದೆ ಆ ದಿನನೇ ಮುಂದೆ ಹೋಗ್ಬಾರ್ದು, ಹಂಗ್ ಇಟ್ಕೋಬೇಕು. ನಾನು ಹೇಳಿರೋ ಈ 3 ವಿಷಯನ ನಿನ್ನ ಲೈಫ್ ತಪ್ಪದೆ ಇಂಪ್ಲಿಮೆಂಟ್ ಮಾಡು. 100% ನಿನ್ನ ಗೋಲ್ ನೀನ್ ರೀಚ್ ಆಗ್ತೀಯ. ಟೈಮ್ ಈಸ್ ನಾಟ್ ಫಾರ್ಮ್, ಇಟ್ಸ್ ಕ್ರಿಯೇಟೆಡ್. ಡೈಲಿ ಟೈಮ್ ಇಲ್ಲ ಅನ್ನೋ ಫ್ರೆಂಡ್ಗೆ ತಪ್ಪದೆ ಈ ರೀಲ್ನ ಶೇರ್ ಮಾಡಿ. ಈ ತರ ವ್ಯಾಲ್ಯೂಬಲ್ ಲೆಸನ್ಸ್ಗೋಸ್ಕರ ಈ ಪೇಜ್ ನ ಫಾಲೋ ಆಗದೆ ತುಂಬಾ ಮಿಸ್ ಆಗ್ತೀಯ. ಅದಕ್ಕೆ ಫಾಲೋ ಮಾಡ್ಕೋ.